ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ನಿರಂತರವಾಗಿ ಎಲೆಮರೆಕಾಯಿಯಂತೆ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ನಿಕಟಪೂರ್ವ ಸದಸ್ಯರಾದಂತಹ ಶ್ರೀಯುತ ಡಾಕ್ಟರ್ ತಿಪ್ಪೇಸ್ವಾಮಿಯವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮನ್ನು ಕಳೆದ ಕೆಲವು ಸಂಚಿಕೆಗಳಲ್ಲಿ ಮಾತನಾಡಿಸಿದ್ವಿ. ಸಾಕಷ್ಟು ಮಾಹಿತಿಯನ್ನು ಮಕ್ಕಳುಗಳ ಕುರಿತಂತೆ, ಮಕ್ಕಳ ರಕ್ಷಣೆಯ ಕುರಿತಂತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಮುಖ್ಯವಾಗಿ ತಾವು ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ. ಸಾಕಷ್ಟು ಜನಕ್ಕೆ ಏನಿದು ಆಯೋಗ ಅನ್ನುವಂಥದ್ದೇ ಗೊತ್ತಿರೋದಿಲ್ಲ. ನಗರದ ಭಾಗದ ಜನಕ್ಕಂತೂ ಗೊತ್ತಿಲ್ಲ, ಇನ್ನು ಹಳ್ಳಿಯವರಿಗಂತೂ ಕೇಳಲೇಬೇಡಿ. ಹಾಗಾದರೆ ಏನು ಸರ್ ಇದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂತಂದರೆ? ಓಕೆ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಹೆಸರಿನಲ್ಲೇ ಮಕ್ಕಳು ಅನ್ನೋ ಒಂದು ಪದ ಇದೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ದೊಡ್ಡ ಭಾಗ ಮಕ್ಕಳು ಅನ್ನುವಂಥದ್ದು ನಾವು ಈಗಾಗಲೇ ಹಲವಾರು ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ. ಇಂಥ ಮಕ್ಕಳಿಗೆ ವಿಶೇಷವಾದಂಥ ಹಕ್ಕುಗಳನ್ನು ಕೊಡಲಾಗಿದೆ. ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ನಾವೇನು ಹೇಳ್ತೀವಿ, ಆ ಒಡಂಬಡಿಕೆ ಜಗತ್ತಿನಾದ್ಯಂತ ಇರುವ ಮಕ್ಕಳಿಗೆ ವಿಶೇಷವಾದಂಥ ಹಕ್ಕುಗಳನ್ನು ಕೊಡಬೇಕು. ಆ ಹಕ್ಕುಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಸರ್ಕಾರ ಮತ್ತು ಸಮಾಜದ್ದು ಅನ್ನುವಂಥ ಒಂದು ವಿಧಿ ನಮ್ಮ ಹತ್ರ ಇದೆ. ಹಾಗಿದ್ದರೆ ಈ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇರಬೇಕಲ್ಲ. ಬರೀ ಹಕ್ಕನ್ನು ಕೊಟ್ಟರೆ ಆಗಲ್ಲ. ಸರ್ಕಾರದ ವಿವಿಧ ಇಲಾಖೆಗಳ ಮೂಲಕ ಸರ್ಕಾರವು ಮಕ್ಕಳಿಗೆ ಕೊಟ್ಟಿರುವ ವಿವಿಧ ಹಕ್ಕುಗಳನ್ನು ಸಾಕಾರಗೊಳಿಸ್ತಾ ಹೋಗುತ್ತೆ. ಆ ಹಕ್ಕುಗಳನ್ನು ಸಾಕಾರಗೊಳಿಸಿದೆಯೋ ಇಲ್ಲವೋ, ಮತ್ತು ಆ ಹಕ್ಕುಗಳನ್ನು ಕೊಡಬೇಕಾದ್ರೆ ಅಥವಾ ಅವರಿಗಿರೋ ಸೌಲಭ್ಯಗಳನ್ನು ಕೊಡಬೇಕಾದ್ರೆ, ಅವರಿಗೆ ಯೋಜನೆಗಳನ್ನು ರೂಪಿಸಬೇಕಾದ್ರೆ, ಅವರ ರಕ್ಷಣೆಯನ್ನು ಮಾಡಬೇಕಾದ್ರೆ ಆ ಎಲ್ಲ ಹಕ್ಕುಗಳು ಸಕಾಲದಲ್ಲಿ ಮಕ್ಕಳಿಗೆ ತಲುಪ್ತಾ ಇದೆಯೇ, ಆ ತಲುಪೋದ್ರಲ್ಲಿ ಯಾವುದಾದ್ರೂ ಕುಂದುಕೊರತೆಗಳಿದೆಯೇ, ಅಥವಾ ಮಕ್ಕಳಿಗೆ ನೀಡಲಾದ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆಯೇ ಅಂತ ನೋಡೋದಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಈ ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಿದ್ದೇ ಮಕ್ಕಳ ಹಕ್ಕುಗಳ ಆಯೋಗ. ನಮ್ಮ ದೇಶದಲ್ಲಿ ಇದಕ್ಕೆ ಒಂದು ಪ್ರತ್ಯೇಕವಾದಂಥ ಆಕ್ಟೇ ಬಂತು, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳ ಕಾಯ್ದೆ 2005 ಅಂತ. ಈ ಕಾಯ್ದೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇರಬೇಕು, ಹಾಗೂ ರಾಜ್ಯಗಳಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇರಬೇಕು ಅಂತ ಹೇಳುತ್ತೆ. ಇದರ ಭಾಳ ಮುಖ್ಯವಾದಂಥ ಕೆಲಸ, ನಾವೀಗ ಮಕ್ಕಳ ಹಕ್ಕುಗಳು ಭಾಳ ವಿಸ್ತೃತವಾಗಿ ಹೇಳುತ್ತೆ. ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಹೇಳಿರುವಂಥದ್ದು ಸುಮಾರು 54 ಪರಿಚ್ಛೇದಗಳಲ್ಲಿ ಹಕ್ಕುಗಳು ಅಂದರೆ ಏನು ಅಂತ ವಿಸ್ತರಿಸಿ ಅಂತ ಎಲ್ಲ ಹಕ್ಕುಗಳನ್ನು 4 ಕ್ಯಾಟಗರಿಯನ್ನಾಗಿ ನಾವು ಮಾಡಿ ನೋಡಿದಾಗ, ಜೀವಿಸುವ ಹಕ್ಕು ರೈಟ್ ಟು ಲಿವ್, ವಿಕಾಸ ಹೊಂದುವ ಹಕ್ಕು ರೈಟ್ ಟು ಡೆವಲಪ್ಮೆಂಟ್, ನಂತರ ರೈಟ್ ಟು ಪ್ರೊಟೆಕ್ಷನ್ ರಕ್ಷಣೆ ಹೊಂದುವ ಹಕ್ಕುಗಳು, ಹಾಗೆಯೇ ಭಾಗವಹಿಸುವ ಹಕ್ಕುಗಳು ರೈಟ್ ಟು ಪಾರ್ಟಿಸಿಪೇಷನ್ ಅಂತ ನಾವು ವಿಂಗಡಿಸ್ಬೋದು, 4 ಕ್ಯಾಟಗರಿ ಮಾಡ್ಬೋದು. ಓಕೆ, ಈ ಎಲ್ಲ ಹಕ್ಕುಗಳು ಮಕ್ಕಳಿಗೆ ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕಿರುತ್ತೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅನ್ನುವಂಥದ್ದು ಒಂದು ಸ್ವತಂತ್ರ ಸಂವಿಧಾನಬದ್ಧ ಸಂಸ್ಥೆ. ಈ ಸಂಸ್ಥೆ ಸರ್ಕಾರದ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತೆ, ಆದರೂ ಕೂಡ ಇದೊಂದು ಸ್ವತಂತ್ರವಾದಂಥ ಅಟಾನಮಸ್ ಬಾಡಿ ಇದು. ಅದಕ್ಕೆ ಮಕ್ಕಳ ಹಕ್ಕುಗಳನ್ನು ಪ್ರಚಾರ ಮಾಡುವ, ಮಕ್ಕಳ ಹಕ್ಕುಗಳ ಕುರಿತು ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಶಿಕ್ಷಣ ನೀಡುವ, ತರಬೇತಿ ನೀಡುವ, ಮತ್ತು ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾದರೆ ದೂರು ಸ್ವೀಕರಿಸುವ, ಅಥವಾ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತ ಕಂಡು ಬಂದರೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವ, ವಿಚಾರಣೆ ನಡೆಸುವ, ಮತ್ತು ಈ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳಲ್ಲಿ ಇವರು ತಪ್ಪಿತಸ್ಥರು ಅಂತ ಕಂಡು ಬಂದರೆ ಅವರ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಶಿಫಾರಸು ಮಾಡುವ, ಹಾಗೆಯೇ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ಕಾಯ್ದೆ, ಕಾರ್ಯಕ್ರಮ, ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆ ನಡೆಸುವ, ಮಕ್ಕಳ ಕೇಂದ್ರೀಕೃತವಾದ, ಮಕ್ಕಳ ಸಂಬಂಧಿತವಾದ ಎಲ್ಲ ಕಾಯ್ದೆಗಳು, ಉದಾಹರಣೆ ಚೈಲ್ಡ್ ಲೇಬರ್ಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ, ಬಾಲ್ಯ ವಿವಾಹ, ನಮ್ಮ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಹಾಗೆಯೇ ಮಕ್ಕಳ ನ್ಯಾಯ, ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ 2015,
ಮತ್ತು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಂದರೆ ಪೋಕ್ಸೋ ಆ್ಯಕ್ಟ್ ಅಂತ ಕರಿತೀವಿ. ಈ ಎಲ್ಲ ಕಾಯ್ದೆಗಳೇನಿದ್ದಾವೆ, ಈ ಎಲ್ಲ ಕಾಯ್ದೆಗಳ ಮೇಲುಸ್ತುವಾರಿ ಮಾಡುವ ಜವಾಬ್ದಾರಿಯನ್ನು, ಈ ಕಾಯ್ದೆ ಸರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಂತ ಪರಿಶೀಲಿಸುವ ಜವಾಬ್ದಾರಿಯನ್ನು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮಾಡುತ್ತೆ. ಅದ್ರ ಜೊತೆ ಹೀಗೆ ಕ್ಷೇತ್ರ ಭೇಟಿಗಳನ್ನು ನಡೆಸ್ತಾ, ಸರ್ಪ್ರೈಸ್ ವಿಸಿಟ್ಗಳನ್ನು ಮಾಡ್ತಾ, ದೂರುಗಳನ್ನು ದಾಖಲಿಸ್ತಾ, ವಿಚಾರಣೆಯನ್ನು ಮಾಡ್ತಾ, ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸ್ತಾ, ಏನಾದರೂ ಈ ಕುಂದುಕೊರತೆಗಳು ಕಂಡು ಬಂದರೆ, ಗ್ಯಾಪ್ಗಳು ಕಂಡು ಬಂದರೆ ಸರ್ಕಾರಕ್ಕೆ ಆ ಸಂಬಂಧ ಸೂಕ್ತ ಶಿಫಾರಸು ಕೊಡುವಂಥ ಒಂದು ಕೆಲಸವನ್ನು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮಾಡುತ್ತೆ. ಮುಂದುವರೆದು ಉದಾಹರಣೆಗೆ ಕೆಲವು ನಿಯಮಗಳಿದೆ, ಅದ್ರ ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ, ಅಥವಾ ಕೆಲವು ಸೌಲಭ್ಯಗಳಿದೆ, ಅದು ಸರಿಯಾಗಿ ಅನುಷ್ಠಾನ ಆಗ್ತಾ ಅಷ್ಟೇ ಅಲ್ಲ. ಉದಾಹರಣೆ ಯಾವುದೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಸರಿಯಾದಂತಹ ಪರಿಹಾರ ಇಲ್ಲ ಅಂತಾದರೆ ಆ ನಿರ್ದಿಷ್ಟ ವಿಷಯಗಳ ಕುರಿತು, ಮಕ್ಕಳ ಹಕ್ಕುಗಳ ಕುರಿತು ಒಂದು ಸಂಶೋಧನೆಯನ್ನು ನಡೆಸಿ ಸಂಶೋಧನಾ ವರದಿಗಳನ್ನು ಕೂಡ ಸರ್ಕಾರಕ್ಕೆ ಏನು ಮಾಡಬೇಕು, ಸಲ್ಲಿಸುವ ಒಂದು ಕೆಲಸವನ್ನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ನಿರ್ವಹಿಸುತ್ತೆ. ಹಾಗಾಗಿ ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಕಂಡು ಬಂದರೆ ತಾವು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸಹಾಯವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸಾರ್ವಜನಿಕರು ಈ ವಿಚಾರವನ್ನು ತಮ್ಮ ವ್ಯಾಪ್ತಿಯಲ್ಲಿ ಹಂಚಿಕೊಳ್ಳುವಂಥದ್ದು ಭಾಳ ಇಂಪಾರ್ಟೆಂಟ್. ಬಹಳ ಒಳ್ಳೆ ಮಾಹಿತಿ ನೀಡಿದ್ರಿ ಸರ್. ಈಗ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಮಕ್ಕಳ ರಕ್ಷಣಾ ಆಯೋಗ ಬಂದು ಬೆಂಗಳೂರಿನಲ್ಲಿ ಇದೆ ಅಂತ ಹೇಳಿ. ಇನ್ನು ನಾವೆಲ್ಲೋ ಗುಲ್ಬರ್ಗದಲ್ಲಿ ಇರ್ತೀರಿ, ಇನ್ನೆಲ್ಲೋ ಶಿವಮೊಗ್ಗದಲ್ಲಿ ಇರ್ತೀವಿ. ನಾವು ನಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ದೂರ ನೀಡಬೇಕು ಅಂತಂದರೆ ಬೆಂಗಳೂರಿನ ಕಚೇರಿಗೆ ಬಂದೇ ನೀಡಬೇಕಾ, ಅಥವಾ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಇದರ ಶಾಖೆಗಳಿದೆಯಾ, ಹೇಗೆ? ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಕೇಂದ್ರ ಕಚೇರಿ ಇರೋದು ಬೆಂಗಳೂರಲ್ಲಿ. ಇದು ರಾಜ್ಯವ್ಯಾಪಿ ಇರುವಂಥ ಒಂದು ಸಂಸ್ಥೆ. ಓಕೆ. ಆದರೆ ಜಿಲ್ಲಾ ಶಾಖೆಗಳು ಇಲ್ಲ. ಇದಕ್ಕೆ ಒಬ್ಬರು ಅಧ್ಯಕ್ಷರಿರ್ತಾರೆ, 6 ಜನ ಸದಸ್ಯರಿರ್ತಾರೆ, ಅದರಲ್ಲಿ ಕನಿಷ್ಠ 2 ಮಹಿಳಾ ಸದಸ್ಯರಿರ್ತಾರೆ. ಈ ಎಲ್ಲರೂ ಕೂಡ ತಮ್ಮ ವ್ಯಾಪ್ತಿಯ ಇಲ್ಲಿ ಏನೇನು ಜವಾಬ್ದಾರಿಗಳ ಹಂಚಿಕೆ ಇರುತ್ತೆ ಆ ಸದಸ್ಯರಿಗೂ ಕೂಡ. ಉದಾಹರಣೆಗೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಈ ಜಿಲ್ಲೆಗಳನ್ನು ಸದಸ್ಯರಿಗೆ ಒಂದಷ್ಟು ಜಿಲ್ಲೆಗಳು ಇವರು ಉಸ್ತುವಾರಿ ಅಂತ, ಅದು ಕಾನೂನಾತ್ಮಕ ಅಂದರೆ ಹಾಗೇನು ಲಿಖಿತ ಅಲ್ಲ, ಒಂದು ಸಂಪ್ರದಾಯ. ಇವಾಗ ಉದಾಹರಣೆ ಒಬ್ಬ ಸದಸ್ಯ, ಈಗ ನಾನು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ಸದಸ್ಯ ಆಗಿದೆ. ಈಗ ಯಾವುದೋ ಒಂದು ಜಿಲ್ಲೆಯಲ್ಲಿ ಒಂದು ಕೋಲಾರದಲ್ಲಿ ಏನೋ ಒಂದು ಇಶ್ಯೂ ಆಗುತ್ತೆ, ಅವ್ರು ನೋಡಿದ್ದಾರೆ ಅಂತ ಇವ್ರು ನೋಡಿದ್ದಾರೆ ಅಂತ ಸಮಸ್ಯೆಗಳು ಆಗಬಾರ್ದು, ಆ ಥರದ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಬಾರ್ದು, ಒಂದು ಅಕೌಂಟಬಿಲಿಟಿ ಇರಬೇಕು ಮತ್ತು ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರಬೇಕು ಅನ್ನೋ ಕಾರಣಕ್ಕೆ ಒಂದು ಸಂಪ್ರದಾಯ ಏನಿದೆ ಅಂತಂದರೆ ಆಯೋಗದಲ್ಲಿ ಒಬ್ಬೊಬ್ಬ ಸದಸ್ಯರಿಗೂ ಒಂದೊಂದಷ್ಟು ಜಿಲ್ಲೆಗಳ ಉಸ್ತುವಾರಿಯನ್ನು ವಹಿಸಿಕೊಂಡು ನಿರಂತರವಾಗಿ ಆ ಜಿಲ್ಲೆಗಳ ಸಂಪರ್ಕದಲ್ಲಿದ್ದು ಅಧಿಕಾರಿಗಳು, ಇಲಾಖೆಗಳು, ಜನರು ಜೊತೆಗೆ ಸಂಪರ್ಕದಲ್ಲಿದ್ದು ಅಂಥ ಪ್ರಕರಣಗಳನ್ನು ನಿರ್ವಹಿಸುವಂಥ ಒಂದು ವ್ಯವಸ್ಥೆ ಇರುತ್ತೆ. ಉದಾಹರಣೆಗೆ ನನಗೂ ಕೂಡ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ 5 ಜಿಲ್ಲೆಗಳ ಉಸ್ತುವಾರಿ ನನಗಿತ್ತು. ನಾನು ಆಯೋಗದ ಸದಸ್ಯನಿದ್ದ ಸಂದರ್ಭದಲ್ಲಿ ನಾನು 5 ಜಿಲ್ಲೆಗಳಿಗೆ ವ್ಯಾಪಕವಾದಂಥ ಪ್ರವಾಸಗಳನ್ನು ಕೈಗೊಳ್ಳುವಂಥದ್ದು, ವಿಸಿಟ್ಗಳನ್ನು ಮಾಡುವಂಥದ್ದು, ಮೀಟಿಂಗ್ಗಳನ್ನ ತೆಗೆದುಕೊಳ್ಳುವಂಥದ್ದು, ಕಾಯ್ದೆಗಳ ರಿವ್ಯೂ ತಗೊಳ್ಳುವಂಥದ್ದು, ದೂರುಗಳನ್ನು ಸ್ವೀಕರಿಸುವಂಥದ್ದು, ಸುಮೋಟೋ ಕೇಸ್ಗಳನ್ನು ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ತಾ ಇದ್ವಿ. ಅದೇ ರೀತಿ ಎಲ್ಲ ಮೊದಲಿಗೆ ವೀಕ್ಷಕರು ಗಮನಿಸಬೇಕಾಗಿರೋದು, ತಮ್ಮ ಜಿಲ್ಲೆಯ ಉಸ್ತುವಾರಿ ಸದಸ್ಯರು ಯಾರು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಅಂತ ತಿಳ್ಕೋಬೇಕು. ಇದು ಒಂದನೇ ವಿಷಯ. ಮತ್ತು ಅವರು ಒಬ್ಬ ಸದಸ್ಯ ಇಡೀ ರಾಜ್ಯದ 31 ಜಿಲ್ಲೆಗಳ ಜವಾಬ್ದಾರಿ ಇರುತ್ತೆ. ಇದು ಸಾಂಕೇತಿಕವಾಗಿ ನಾನು ಹೇಳ್ತಾ ಇರುವಂಥದ್ದು. ಇನ್ನು ಎರಡನೇದು, ಇಡೀ ಕಮಿಷನ್ ಅವರ ಹೆಸರೇನು, ಅವ್ರದ್ದು ವೆಬ್ಸೈಟ್ ಇದೆ ಪ್ರತ್ಯೇಕವಾಗಿ, KACPCR ಅನ್ನುವಂಥದ್ದು. ಅದಕ್ಕೆ ನೀವು ಹೋದರೆ ಗೂಗಲ್ ಮಾಡಿದ್ರೆ ನಿಮ್ಗೆ ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟಲ್ಲಿ ಡೀಟೇಲ್ಸ್ ಇರುತ್ತೆ, ಅದನ್ನು ತಿಳ್ಕೊಳ್ಳಿ. ನಿಮ್ಮ ಜಿಲ್ಲೆಗೆ ಯಾರು ಜವಾಬ್ದಾರಿ ಇದ್ದಾರೆ ಅದನ್ನೇ ತಿಳ್ಕೊಳ್ಳಿ. ಹಾಗಿದ್ದರೆ ನೀವು ನೇರ ಒಂದು ಪ್ರಶ್ನೆ ಕೇಳಿದ್ರಿ, ರಾಜ್ಯ ಮಟ್ಟಕ್ಕೆ ಬರಬೇಕಾ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆದಾಗ ಅಂತ. ಏನಿಲ್ಲ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ತಳಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದವರೆಗೂ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ ಹಲವಾರು ಸಿಸ್ಟಮ್ಸ್ ಇದೆ. ಓಕೆ. ಉದಾಹರಣೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿ ಅಂತ ಒಂದು ಸಮಿತಿ ಇದೆ. ಆ ಸಮಿತಿಗೆ ಅಧ್ಯಕ್ಷರು DC. ಓಕೆ. ಅದರ ಸದಸ್ಯ ಕಾರ್ಯದರ್ಶಿ DCPO, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅಂತ ಇರ್ತಾರೆ. ಇವರು ಇನ್ನು ಉಳಿದಂಥ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ನ SP, CEO, ಉಳಿದಂತೆ ಬಹುಪಾಲು ಶಿಕ್ಷಣ ಇಲಾಖೆ, DDPI, PU, DD, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ಸು, ಹೀಗೆ ಹಲವಾರು ಜನ, ಪೊಲೀಸ್ನವರು ಆ ಕಮಿಟಿಯಲ್ಲಿ ಇರ್ತಾರೆ. ಹಾಗಾಗಿ ಆ ಕಮಿಟಿ ಪ್ರತಿ 3 ತಿಂಗಳಿಗೊಮ್ಮೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಸೇರುತ್ತೆ. ಇಡೀ 3 ತಿಂಗಳು ತಮ್ಮ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆಗಳು ಮಕ್ಕಳಿಗೆ ಉಂಟಾಗಿದೆ, ಎಲ್ಲ ಕಾರ್ಯಕ್ರಮಗಳು ಸರಿಯಾಗಿ ನಡೀತಿದೆಯಾ ಅಂತ ನೋಡೋ ಜವಾಬ್ದಾರಿ ಜಿಲ್ಲಾ ಮಟ್ಟದಲ್ಲಿ ನೋಡ್ತಾರೆ.
ಎರಡನೇದು ಅಲ್ಲಿಂದ ಕೆಳಗಡೆ ಹೋದರೆ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿ ಅಂತಿದೆ. ತಹಶೀಲ್ದಾರ್ ಅಧ್ಯಕ್ಷರಿರ್ತಾರೆ, CDPO ಅದರ ಸದಸ್ಯ ಕಾರ್ಯದರ್ಶಿ ಇರ್ತಾರೆ, ಮತ್ತು ಇನ್ನು ಉಳಿದ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ನವ್ರು ಮೆಂಬರ್ ಇರ್ತಾರೆ. 3 ಮಂತ್ಸ್ಗೊಂದ್ಸಾರಿ ಸಭೆ ಸೇರ್ತಾರೆ. ಅಲ್ಲೂ ಕೂಡ ಸಂಪರ್ಕ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನೂ ಕರ್ನಾಟಕದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕದ 5977 ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ತಾರೆ, PDO ಇದ್ರ ಸದಸ್ಯ ಕಾರ್ಯದರ್ಶಿ ಇರ್ತಾರೆ. ಅಲ್ಲಿನ VRW, ಅಂಗನವಾಡಿ ಕಾರ್ಯಕರ್ತೆ, ಆಶಾ ಕಾರ್ಯಕರ್ತೆ, ಗ್ರಂಥಪಾಲಕರು ಮತ್ತು ಎಲ್ಲ ಶಾಲೆಯ HMsಗಳು, ಈ ಒಂದು ಲೈನ್ ಡಿಪಾರ್ಟ್ಮೆಂಟ್ನ ಅಲ್ಲಿನ ಪೊಲೀಸ್ ಇಲಾಖೆಯಿಂದ ಯಾರು ಆ ಪಂಚಾಯತಿಗೆ ಬೀಟ್ ಪೊಲೀಸ್ ಇರ್ತಾರೆ ಅವರು, ಅಲ್ಲಿನ ಅಂಗನವಾಡಿ ಸೂಪರ್ವೈಸರ್, ಹೀಗೆ ಹಲವಾರು ಇಲಾಖೆಗಳ ಸ್ಟೇಕ್ ಹೋಲ್ಡರ್ಸ್ ಅದರಲ್ಲಿ ಕಮಿಟಿಯ ಸದಸ್ಯರಿರ್ತಾರೆ. ನನ್ನ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಳೆದ 3 ತಿಂಗಳಲ್ಲಿ ಮಕ್ಕಳ ಹಕ್ಕುಗಳ ವಿಚಾರವಾಗಿ ಏನಾಗಿದೆ, ಏನಾದ್ರು ಉಲ್ಲಂಘನೆ ಪ್ರಕರಣ ಕಂಡು ಬಂದಿದೆಯಾ ಅಂತ ಮಾಡುವ, ಚರ್ಚಿಸುವ, ಸೂಕ್ತ ಕ್ರಮ ತೆಗೆದುಕೊಳ್ಳುವ, ಪುನರ್ವಸತಿ ಕಲ್ಪಿಸುವ ಕೆಲಸ ಪಂಚಾಯತ್ ಲೆವೆಲಲ್ಲೂ ಮಾಡ್ತಾರೆ. ಇಲ್ಲಿ 3 ಸಿಸ್ಟಮ್ ಆಯಿತು. ಇದನ್ನು ಹೊರತುಪಡಿಸಿ ನಮ್ಮ JJ ಆ್ಯಕ್ಟ್ ಅಂತ ಏನು ನಾವು ಶಾರ್ಟಾಗಿ ಕರಿತೀವಿ, ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ 2015, ಅದರ ಅಡಿಯಲ್ಲಿ ಈ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ. ಆ ಘಟಕಕ್ಕೆ ಒಬ್ಬ ಆಫೀಸರ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅಂತಿರ್ತಾರೆ, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಅಂತ. ಅವ್ರ ಅಂಡರಲ್ಲಿ ಸಾಕಷ್ಟು ಜನ ಕೌನ್ಸಿಲರ್ಸು, ಸೋಷಿಯಲ್ ವರ್ಕರ್ಸು, ಔಟ್ರೀಚ್ ವರ್ಕರ್ಸು, ಪ್ರೊಟೆಕ್ಷನ್ ಆಫೀಸರ್, ಇನ್ಸ್ಟಿಟ್ಯೂಷನಲ್ ಕೇರ್, ಪ್ರೊಟೆಕ್ಷನ್ ಆಫೀಸರ್, ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಅಂತ ನಾವು ನೋಡ್ತೀವಿ. ಇಂಥ ಮಕ್ಕಳಿಗೆ ಕೇರ್ ಮತ್ತು ಪ್ರೊಟೆಕ್ಷನ್ ಅಗತ್ಯ ಇರುವಂಥ ಎಲ್ಲ ಮಕ್ಕಳ ಅಗತ್ಯನ ನೋಡಲಿಕ್ಕೆ ನಮ್ಮ ದೇಶದಲ್ಲಿ ಮಿಷನ್ ವಾತ್ಸಲ್ಯ ಅಂತ ಸ್ಕೀಮೇ ಇದೆ. ಆ ಸ್ಕೀಮನ್ನು ಅನುಷ್ಠಾನ ಮಾಡಬೇಕಾಗಿರೋದು ಆ ಜಿಲ್ಲೆಯಲ್ಲಿ ಯಾರು ಅಂದರೆ ನಮ್ಮ DCPO ಆಫೀಸರ್ ಮತ್ತು DCPU ಘಟಕ ಅದನ್ನು ನೋಡಬೇಕಾಗತ್ತೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ ಕೇರ್ ಮತ್ತು ಪ್ರೊಟೆಕ್ಷನ್ ಅಗತ್ಯ ಇರೋ ಮಕ್ಕಳ ಜವಾಬ್ದಾರಿಯನ್ನು ನೋಡಬೇಕು, ಒಂದು ನ್ಯಾಯಾಂಗದ ರೀತಿಯಾಗಿ ಅಲ್ಲಿ ಕೆಲಸ ಮಾಡಬೇಕಾದಂಥ ಇನ್ನೊಂದು ವಿಂಗು CWC, ಚೈಲ್ಡ್ ವೆಲ್ಫೇರ್ ಕಮಿಟಿ. ಒಬ್ಬರು ಅಧ್ಯಕ್ಷರು, 4 ಜನ ಮೆಂಬರ್ಸನ್ನು ಒಳಗೊಂಡಂಥ ಕಮಿಟಿ 3 ವರ್ಷಕ್ಕೆ ನೇಮಕಾತಿ ಆಗುತ್ತೆ. ಈ ಮಗುಗೆ ಕೇರ್ ಮತ್ತು ಪ್ರೊಟೆಕ್ಷನ್ ಅಗತ್ಯ ಇದೆ ಅಂತ ನಿರ್ಧಾರ ಮಾಡಿ ಅದು ಪುನರ್ವಸತಿ ಕೈಗೊಳ್ಳುವ ಜವಾಬ್ದಾರಿಯನ್ನು ನೋಡುವಂಥದ್ದು CWC ಆದೇಶ ಮಾಡುತ್ತೆ, ಯಾವ ಇಲಾಖೆದು ಈ ಮಗು ಜವಾಬ್ದಾರಿ ತಗೋಬೇಕು ಅಂತ. ನೀವು ಯಾವುದೇ ಮಗು ಇಂಥದ್ದು ಭಿಕ್ಷಾಟನೆ ಕಂಡು ಬಂದರೆ, ಬಾಲ್ಯ ವಿವಾಹದದ್ದು ಆಗಿರುವಂಥ ಮಗು ಕಂಡು ಬಂದರೆ, ದೌರ್ಜನ್ಯಕ್ಕೊಳಗಾದ ಮಗು ಕಂಡು ಬಂದರೆ, ಅನಾಥ ಮಗು ಕಂಡು ಬಂದರೆ, ಏಕಪೋಷಕ ಮಗು ಕಂಡು ಬಂದರೆ, ಮಿಸ್ಸಿಂಗ್ ಚಿಲ್ಡ್ರನ್, ನಾಪತ್ತೆ ಯಾವುದೇ ವಿಚಾರ ಕಂಡು ಬಂದರೂ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ಫಸ್ಟ್ಗೆ ನಿಮ್ಮ ಜಿಲ್ಲೆಯ ಚೈಲ್ಡ್ ವೆಲ್ಫೇರ್ ಕಮಿಟಿ. ಥರ್ಡ್ ಒನ್ ಮಕ್ಕಳ ಸಹಾಯವಾಣಿ ಸರ್ವಿಸ್ ಇದೆ ನಮ್ಮ ದೇಶದ ಎಲ್ಲ ಕಡೆ. ಮಕ್ಕಳ ಸಹಾಯವಾಣಿ 1098 1098 ಈ ನಂಬರ್ ತುಂಬ ಚೆನ್ನಾಗಿ ಇಟ್ಕೋಬೇಕು. ವೀಕ್ಷಕರು ತಮ್ಮ ಮೊಬೈಲ್ನಲ್ಲಿ ಕಡ್ಡಾಯವಾಗಿರ್ಬೇಕಾದ ನಂಬರ್. ನೀವೆಲ್ಲ ದಾರಿಲಿ ಹೋಗ್ತಿರ್ತೀರಿ, ಆಗ ನಿಮ್ಗೆ ಯಾವುದೋ ಒಂದು ಮಗು ಭಿಕ್ಷೆ ಬೇಡೋ ಮಗು ಕಾಣ್ತು, ಅನಾಥ ಮಗು ಕಾಣ್ತು, ಯಾವುದೋ ಒಂದು ಸಂಕಷ್ಟದಲ್ಲಿರೋ ಮಗು ಕಾಣ್ತು, ಕಷ್ಟದಲ್ಲಿರೋ ಮಗು ಕಾಣ್ತು, ತಕ್ಷಣ ನೀವು ಏನೂ ಮಾಡಬೇಕಾಗಿಲ್ಲ. ಮಕ್ಕಳ ಸಹಾಯವಾಣಿ ಸಂಖ್ಯೆಗೆ ಒಂದು ಫೋನ್ ಮಾಡಿದ್ರೆ ಸಾಕು. ಇದು ಟೋಲ್ ಫ್ರೀ ನಂಬರ್, 24/7 ವರ್ಕ್ ಆಗುವಂಥ ನಂಬರ್. ನಿಮ್ಮ ಮೇಲೆ ಯಾವುದೇ ಕೇಸ್ ಮಾಡಲ್ಲ, ನಿಮ್ಮನ್ನು ಯಾರೂ ಕರೆಯಲ್ಲ, ನಿಮ್ಮ ಇನ್ಫಾರ್ಮೇಷನ್ ಒಬ್ರಿಗೂ ಕೊಡಲ್ಲ, ನಿಮ್ಮ ಇನ್ಫಾರ್ಮೇಷನ್ ಗೌಪ್ಯವಾಗಿಡ್ತಾರೆ. ಈ ನಂಬರ್ ಮೂಲಕ ಕೂಡ ಮಕ್ಕಳ ಹಕ್ಕುಗಳ ವಿಚಾರವಾಗಿ ನೀವು ಸಂಪರ್ಕ ಮಾಡ್ಬೋದು. ನೋಡಿ ಎಷ್ಟೊಂದಿದೆ ಇದರ ಹಂತದಲ್ಲಿ. ಇನ್ನೂ ನಾನು 15 ನಿಮಿಷ ಮಾತಾಡ್ಬೋದು, ಅಷ್ಟು ಸಿಸ್ಟಮ್ಸು ಜಿಲ್ಲೆ ಮತ್ತು ಕೆಳ ಹಂತದಲ್ಲಿದೆ. ಇದೆಲ್ಲವನ್ನು ಮೀರಿದ ಪ್ರಕರಣಗಳು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಬರುವಂಥದ್ದು. ಸರ್, ಎಷ್ಟು ಇಲಾಖೆಗಳ ಬಗ್ಗೆ, ಎಷ್ಟು ಅಧಿಕಾರಿಗಳ ಬಗ್ಗೆ ತಾವು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಬಹುಶಃ ನಮ್ಮ ಸಾಮಾನ್ಯ ಜನಕ್ಕೆ ಇದರ ಅರಿವೇ ಇಲ್ಲ ಅಂಥೇಳಿ ನನಗಂತೂ ಅನಿಸುತ್ತೆ. ಆದರೆ ಇಷ್ಟೆಲ್ಲ ಇಲಾಖೆಗಳಿದೆ, ಇಷ್ಟೆಲ್ಲ ಅಧಿಕಾರಿಗಳು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಸರ್ಕಾರದ ಸಹಯೋಗ ಇದೆ, ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತಿಗೂ ಮಕ್ಕಳ ಹಕ್ಕುಗಳ ರಕ್ಷಣೆಯ ಉಲ್ಲಂಘನೆ ಆಗ್ತಾ ಇದೆ, ಅಥವಾ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೋ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ದುಶ್ಚಟಕ್ಕೆ ಬಿದ್ದು ಹಾಳಾಗ್ತಾ ಇದ್ದಾರೆ. ಇವತ್ತು ಹೊರಗಡೆ ಬರ್ತಾ ಇರುವಂತಹ ಅಪರಾಧ ಪ್ರಕರಣಗಳಲ್ಲಿ ಚಿಕ್ಕ ಮಕ್ಕಳು, 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಗಾಂಜಾ ಸೇದ್ಕೊಂಡು, ಅಫೀಮನ್ನು ತೆಗೆದುಕೊಂಡು ಈ ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಏನನ್ಸುತ್ತೆ ಸರ್ ಇವ್ರನ್ನೆಲ್ಲ ನೋಡಿದಾಗ ತಮಗೆ? ನೋಡಿ, ಮಕ್ಕಳು ನಮ್ಮ ಸಾಮಾನ್ಯವಾಗಿ ಬಳಸೋದು ಮಕ್ಕಳು ಇಂದಿನ ಮಕ್ಕಳು ಮುಂದಿನ ಪ್ರಜೆ ಅಂತ. ಇದು ಫಸ್ಟ್ನೇದು ತಪ್ಪು. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು. ಸಂವಿಧಾನದ ಪರಿಚ್ಛೇದ 5ರಲ್ಲಿ ಬಹಳ ಸ್ಪಷ್ಟವಾಗಿ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅನ್ನೋ ವಿಚಾರದ ಹಿನ್ನೆಲೆ ಅಲ್ಲಿ ಸಂವಿಧಾನ ಪರಿಚ್ಛೇದ 5ರಲ್ಲಿ ನಿಮಗೆ ನೋಡ್ಬೋದು. ಈಗ ಮಕ್ಕಳು ಈ ಥರದ ಸವಾಲುಗಳಿಗೆ ಒಳಗಾಗಿದ್ದಾರೆ ಅಂದರೆ ಅದರ ಲಕ್ಷಣ ಏನಂದರೆ ಆ ಸಮಾಜ ಎಷ್ಟು ಸಮಸ್ಯಾತ್ಮಕವಾಗಿದೆ ಅಂತ ಸೂಚಿಸುತ್ತೆ. ಮಕ್ಕಳು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಅಂತ ಅಂದರೆ ಅದರ ಅರ್ಥ ಆ ಸಮಾಜದ ಹಿರಿಯರು ಅನ್ನಿಸಿಕೊಂಡವರು ಈ ಮೂಲ ಸಮಸ್ಯೆಗಳಿಗೆ ಕಾರಣ ಅನ್ನುವಂಥದ್ದು. ಈಗ ತಾನಾಗೆ ತನ್ನ ಮಕ್ಕಳು ಇಂಥ ಪರಿಸ್ಥಿತಿಗಳು ತೊಡಕೊಳ್ಳಲ್ಲ. ಮಗು ತನ್ನ ಪರಿಸ್ಥಿತಿಗಳಿಂದಾಗಿ ಇಂಥ ಸಂಕಷ್ಟಗಳಿಗೆ ಸಿಲುಕುತ್ತೆ.
ಮತ್ತು ಉದ್ದೇಶಪೂರ್ವಕವಾಗಿ ಮಕ್ಕಳನ್ನು ಇಂಥ ಸಂಕಷ್ಟಕ್ಕೆ ಸಿಲುಕಿಸಲಾಗುತ್ತೆ. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅನ್ನುವಂಥದ್ದು ಕೇವಲ ಮಕ್ಕಳ ಕಾರಣಕ್ಕಲ್ಲ, ನಮ್ಮ ಸಮಾಜ ಮತ್ತು ಸರ್ಕಾರ ಎರಡರ ವೈಫಲ್ಯ ಮತ್ತು ಮಕ್ಕಳ ಹಕ್ಕುಗಳ ಕುರಿತು ಮಾಹಿತಿಯ ಕೊರತೆ ಹಾಗೂ ಮಕ್ಕಳ ಕುರಿತು ಕಾಳಜಿ ಇಲ್ಲದೆ ಇರುವಂಥದ್ದು ಕೂಡ ಮಕ್ಕಳ ಹಕ್ಕುಗಳ ಉಲ್ಲಂಘನೆಗೆ ನೇರ ಪರಿಣಾಮವಾಗುತ್ತೆ. ಉದಾಹರಣೆಗೆ ಏಪ್ರಿಲ್ ಮೇ ಈಗ ನಾವು ಮಾತಾಡ್ತಿರೋ ಸಂದರ್ಭದಲ್ಲಿ 2 ತಿಂಗಳಲ್ಲಿ ಬೇಸಿಗೆ ರಜೆ ಇದೆ. ನೀವು ಪ್ರತಿದಿನ ಟಿ ವಿ ಮಾಧ್ಯಮ ಮತ್ತು ಪತ್ರಿಕೆಯನ್ನು ತೆಗೆದುಕೊಂಡ್ರೆ ಈ 2 ತಿಂಗಳಲ್ಲಿ ಪ್ರತಿ ವರ್ಷ 2 ತಿಂಗಳಲ್ಲಿ ಅತಿ ಹೆಚ್ಚು ಮಕ್ಕಳು ಸಾಯೋದು ನೀರಿನಲ್ಲಿ ಬಿದ್ದು ಸಾಯ್ತಾರೆ. ಯಾಕೆ ಸಾಯ್ತಾರೆ? ಬೇಸಿಗೆ ರಜೆ ಬಿಟ್ಟಿದ್ದಾರೆ, ಈಗ ಈಜಕ್ಕೆ ಹೋಗ್ತಾರೆ. ಅದರಲ್ಲೂ ವಿಶೇಷವಾಗಿ ಕೃಷಿ ಹೊಂಡದಲ್ಲಿ ಬಿದ್ದು ಮಕ್ಕಳು ಸಾವನ್ನಪ್ಪೋ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಿದ್ರೆ ನಾವು ನಮ್ಮ ಮಕ್ಕಳ ಕುರಿತು ಎಷ್ಟು ಮಟ್ಟಿಗೆ ರಕ್ಷಣೆಯನ್ನು ನೋಡ್ತಾ ಇದ್ದೀವಿ? ಉದಾಹರಣೆಗೆ ನಾನು ದೊಡ್ಡ ಮಟ್ಟದ ಏನೋ ಒಂದು ಸ್ಕೂಲ್ ಫೀಸ್ ಕಟ್ಟಿದ್ದೀನಿ, ದೊಡ್ಡ ಶಾಲೆಗೆ ಸೇರಿಸ್ಬಿಟ್ಟಿದ್ದೀನಿ, ಯೂನಿಫಾರ್ಮ್ ಕೊಡಿಸಿದ್ದೀನಿ, ಬಟ್ಟೆ ಕೊಡಿಸಿದ್ದೀನಿ ಅಂದಾಕ್ಷಣ ನನ್ನ ಜವಾಬ್ದಾರಿ ಮುಗೀತು ಅಂತ ನಾನು ಏನಾದ್ರು ಅಂದ್ಕೊಂಡ್ರೆ, ಮಕ್ಕಳು ನೋಡಿ ಮಗು ಅದಂತ ಅಂದರೆ ಮಗು ಅಂದ್ರೇನೆ ಉತ್ಸಾಹದ ಚಿಲುಮೆ. ಅದು ಹೊಸತನಕ್ಕೆ ಏನು ಮಾಡ್ತಾ ಇರುತ್ತೆ, ಕಾತರಿಸ್ತಾ ಇರುತ್ತೆ, ಕುತೂಹಲ ಪ್ರವೃತ್ತಿ ಇರುತ್ತೆ. ಏನು ಬೇಕಾದ್ರೂ ನಾನು ಇದನ್ನು ನೋಡಬೇಕು ಅನ್ನುವ ಅಭಿಪ್ರಾಯ, ಅಲ್ಲಿ ಆಲೋಚನೆ, ಆ ಮನೋಭಾವ ಇರುವಂಥ ವಯಸ್ಸು. ಇಂತಹ ಮಕ್ಕಳಿಗೆ ನಾವು ಎಷ್ಟು ಕೇರ್ ಮಾಡ್ತಿದ್ದೀವಿ, ಎಷ್ಟು ರಕ್ಷಣಾತ್ಮಕವಾದ ವಾತಾವರಣವನ್ನು ನಾವು ಕೊಟ್ಟಿದ್ದೀವಿ? ಇಲ್ಲ. ಈ ಉದಾಹರಣೆಗೆ ಇಷ್ಟೆಲ್ಲ ಮಾದಕ ವ್ಯಸನಗಳಿಗೆ ಮಕ್ಕಳು ಒಳಗಾಗ್ತಾ ಇದ್ದಾರೆ ಅಂದರೆ ಅಷ್ಟು ಮಕ್ಕಳಿಗೆ ಸುಲಭವಾಗಿ ಸಿಗುವಷ್ಟು ಮಟ್ಟಕ್ಕೆ ನಮ್ಮ ವ್ಯವಸ್ಥೆ ಬಂದಿದೆ ಅನ್ನೋದು ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಲ್ವಾ? ಹಾಗಿದ್ರೆ ನಮ್ಮ ಫೇಲ್ಯೂರ್ ಎಲ್ಲಿದೆ? ಹಾಗಾಗಿ ಪ್ರತಿಯೊಂದು ಮಕ್ಕಳ ಹಕ್ಕು ಉಲ್ಲಂಘನೆ ಆಗೋದ್ರಲ್ಲಿ ಹಿರಿಯರು ಅನ್ನಿಸ್ಕೊಂಡ ನಮ್ಮ ಜವಾಬ್ದಾರಿ ಭಾಳ ದೊಡ್ಡದಿದೆ. ಒಂದು ಸಮಾಜದ್ದು ಜವಾಬ್ದಾರಿ ಇದೆ, ಎರಡನೇದು ಸರ್ಕಾರದ್ದು ಜವಾಬ್ದಾರಿ ಇದೆ. ವೀಕ್ಷಕರೇ, ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಹಾಗೂ ಅವರ ಒಟ್ಟಾರೆ ತಂಡದವರು ಆಯೋಗದಲ್ಲಿದ್ದಾಗ ಸಾಕಷ್ಟು ಸುಧಾರಣಾ ಕೆಲಸಗಳನ್ನು ಮಕ್ಕಳ ಹಕ್ಕುಗಳ ರಕ್ಷಣೆ ವಿಭಾಗದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ಅದರ ಕುರಿತಂತೆ ಮಾತನಾಡ್ತಾ ಹೋಗೋಣ ಒಂದು ಪುಟ್ಟ ವಿರಾಮದ ನಂತರ.